ಗುಡ್ ನ್ಯೂಸ್ ದೇಶದ ರೈತ ಬಾಂಧವರಿಗೆ ಕೇಂದ್ರ ಸರ್ಕಾರದಿಂದ ಈಗ ಒಂದು ಭರ್ಜರಿ ಗುಡ್ ನ್ಯೂಸ್ ಸಹ ಸಿಕ್ಕಿದೆ. ಇದರ ಜೊತೆಗೆ ಒಂದು ಬ್ಯಾಡ್ ನ್ಯೂಸ್ ಸಹ ಇದೆ ಅಂತಾನು ಹೇಳ್ಬೋದು ವೀಕ್ಷಕರೇ. ಸೊ ಯಾರೆಲ್ಲ PM ಕಿಸಾನ್ ಯೋಜನೆ 23ನೇ ಕಂತಿನ 2,000 ರೂಪಾಯಿ ಹಣಕ್ಕೆ ವೇಟ್ ಮಾಡ್ತಾ ಇದ್ದೀರಾ, ಸೊ ಈಗ 23ನೇ ಕಂತಿನ ಹಣ ಕೂಡ ರಿಲೀಸ್ ಆಗಿದೆ ಅಂತಾನು ಹೇಳ್ಬೋದು. ಸೊ ಇದರ ಬೆನ್ನಲ್ಲೇ ಕೇಂದ್ರ ಸರ್ಕಾರದಿಂದ ಈಗ ರೈತರಿಗೆ ಭಾರಿ ದೊಡ್ಡ ಆದೇಶ ಕೂಡ ಹೊರಬಿದ್ದಿದೆ ಅಂತಾನು ಹೇಳ್ಬೋದು ವೀಕ್ಷಕರೇ. ಇನ್ನು ಮುಂದೆ ಇಂತಹ ರೈತರಿಗೆ ಯಾವುದೇ ಕಾರಣಕ್ಕೂ PM ಕಿಸಾನ್ ಯೋಜನೆ 23ನೇ ಕಂತಿನ 2,000 ರೂಪಾಯಿ ಹಣ ಕೂಡ ಬರೋದಿಲ್ಲ ಅಂತಾನು ಹೇಳ್ತಾ ಇದ್ದಾರೆ. ಸೊ ಇದರ ಜೊತೆಗೆ ನೀವು ಈ ಒಂದು ಕೆಲಸವನ್ನು ಮಾಡದೇ ಇದ್ದರೆ ಖಂಡಿತ ನಿಮ್ಮ ಅಕೌಂಟ್ಗೆ ಕೇಂದ್ರ ಸರ್ಕಾರದ 23ನೇ ಕಂತಿನ ಹಣ ಮತ್ತು ಮುಂದೆ ಯಾವ ಒಂದು ಕಂತಿನ ಹಣ ಕೂಡ ಜಮಾ ಆಗಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಒಂದು ವೇಳೆ ಈ ಒಂದು ಕೆಲಸನ ನೀವು ಕಂಪ್ಲೀಟ್ ಆಗದೇ ಇದ್ದರೆ ಮಾತ್ರ ನಿಮಗೆ ಈ ಒಂದು ಹಣ ಕೂಡ ಬರುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಸೊ ನೀವು ಈ ಒಂದು ಕೆಲಸನ ಕಂಪ್ಲೀಟ್ ಮಾಡದೇ ಇದ್ದರೆ ಖಂಡಿತ ನಿಮಗೆ ಯಾವ ಕಂತಿನ ಹಣ ಕೂಡ ಬರೋದಿಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಬನ್ನಿ ಈ ಒಂದು ಕೆಲಸ ಯಾವುದು ಮತ್ತು ಈ ಒಂದು ಕೆಲಸನ ಯಾವುದು ಮಾಡಬಾರ್ದು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗಾದರೆ ಕೇಂದ್ರ ಸರ್ಕಾರ ಮಾಡಿರೋ ಆ ಒಂದು ಹೊಸ ನಿಯಮವೇನು, 23ನೇ ಕಂತಿನ ಹಣ ರೈತರ ಖಾತೆಗೆ ಯಾವಾಗ ಜಮಾ ಆಗುತ್ತೆ ಮತ್ತು ಹೊಸದಾಗಿ ಬಿಡುಗಡೆಯಾಗಿರೋ ರೈತರು ಫಲಾನುಭವಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತ ಸೊ ಮೊಬೈಲ್ನಲ್ಲಿ ಹೇಗೆ ಚೆಕ್ ಮಾಡೋದು ಹೇಗೆ ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಪಿನ್ ಟು ಪಿನ್ ಅಪ್ಡೇಟ್ನ ನೋಡ್ತಾ ಹೋಗೋಣ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಈ ಒಂದು ವಿಡಿಯೋ ಪ್ರತಿಯೊಬ್ಬ ರೈತರು ಕೂಡ ಇಂಪಾರ್ಟೆಂಟ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ. ನೀವು ಕೂಡ PM ಕಿಸಾನ್ ಹಣ ಪಡಿತಾ ಇದ್ರೆ ಈಗಾಗಲೇ ನಿಮ್ಮ ಖಾತೆಗೆ 23ನೇ ಕಂತಿನ ಹಣ ಬಂದಿದೆಯಾ ಇಲ್ವಾ, ಹಾಗಿದ್ರೆ ಯಾವೆಲ್ಲ ಒಂದು ಜಿಲ್ಲೆಗೆ ಬಂದಿದೆ ದಯವಿಟ್ಟು ನಿಮ್ಮ ಜಿಲ್ಲೆ ಹೆಸರನ್ನ ಕಾಮೆಂಟ್ ಮುಖಾಂತರ ಎಸ್ ಆರ್ ನೋ ಅಂತ ಒಂದು ತಿಳಿಸಿ ಅಂತಲೂ ಹೇಳ್ಬೋದು. ಹಾಗಿದ್ರೆ ಈಗ ಡೈರೆಕ್ಟ್ ವಿಷಯಕ್ಕೆ ಹೋಗೋಣ. ರೈತ ಬಾಂಧವರೇ, PM ಕಿಸಾನ್ ಯೋಜನೆಯಲ್ಲಿ ಈಗ ಒಂದು ಭಾರಿ ದೊಡ್ಡ ಮರುಪರಿಶೀಲನೆ ನಡೀತಾ ಇದೆ ಅಂತಲೂ ಹೇಳ್ಬೋದು. ಅರ್ಹತೆ ಇಲ್ಲದಿದ್ದರೂ ತಪ್ಪು ದಾಖಲೆ ನೀಡಿ ಹಣ ಪಡೆಯುತ್ತಿದ್ದವರ ಖಾತೆಯನ್ನು ಈಗ ಕಂಪ್ಲೀಟ್ ಆಗಿ ಬಂದ್ ಮಾಡಲು ಕೇಂದ್ರ ಸರ್ಕಾರ ಒಂದು ಮುಂದಾಗಿದೆ ಅಂತಲೂ ಹೇಳ್ಬೋದು. ಸೊ ಇದರ ಅಡಿಯಲ್ಲಿ ಯಾರೆಲ್ಲ ಜಂಟಿ ಖಾತೆ ಹೊಂದಿದ್ದೋ, ಜಮೀನಲ್ಲಿ ಪಹಣಿ ಅಪ್ಡೇಟ್ ಮಾಡಿಲ್ಲೋ, ಯಾರು ಆದಾಯ ತೆರಿಗೆ ಪಾವತಿಸಿದ್ದಾರೋ ಅಥವಾ ತಪ್ಪು ಬ್ಯಾಂಕ್ ಖಾತೆ ವಿವರ ನೀಡಿದಾರೋ ಅಂಥ ರೈತರನ್ನು ಸೊ ಈ ಒಂದು 23ನೇ ಕಂತಿನ ಲೀಸ್ಟ್ನಿಂದ ಕಂಪ್ಲೀಟ್ ಆಗಿ ಬಂದ್ ಮಾಡಬೇಕು ಮತ್ತು ಅವ್ರನ್ನ ಬ್ಲಾಕ್ ಮಾಡಬೇಕು ಅಂತ ಈಗ ಕೇಂದ್ರ ಸರ್ಕಾರ ಮುಂದಾಗಿದೆ ಮತ್ತು ಒಂದು ಹೊಸ ಆದೇಶ ಕೂಡ ಹೊರಡಿಸಿದೆ ಅಂತಲೂ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಈ ಒಂದು ಕೇಂದ್ರ ಸರ್ಕಾರದ ಒಂದು ಹೊಸ ಆದೇಶದಿಂದ ನಿಮಗೆಲ್ಲ ಏನು ಅನ್ನಿಸ್ತಾ ಇದೆ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಹೌದು ವೀಕ್ಷಕರೇ, ಹಾಗಾಗಿ 23ನೇ ಕಂತಿನ PM ಕಿಸಾನ್ ಯೋಜನೆ ಹಣ ಕೂಡ ಸೊ ಈ ಒಂದು ಮಂತ್ನಲ್ಲಿ ತುಂಬ ಸ್ವಲ್ಪ ಲೇಟಾಗಿ ಬರ್ಬೋದು ಅಂತಲೂ ಹೇಳ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಈ ಒಂದು ಹೊಸ ಆದೇಶ ಹೊರಡಿಸೋ ಕಾರಣಕ್ಕೋಸ್ಕರ ಸೊ ಈ ಒಂದು ತಪ್ಪು ದಾಖಲೆಗಳನ್ನ ನೀಡಿ ಯಾರೆಲ್ಲ 23 ಹಣಗಳನ್ನ ಇಷ್ಟು ದಿನ ತಗೊಂಡಿದ್ರು ಕಂತುಗಳನ್ನ ಹಣನ ಸೊ ಆ ಒಂದು ಲೀಸ್ಟ್ಗಳನ್ನ ಕಂಪ್ಲೀಟಾಗಿ ಬ್ಲಾಕ್ ಮಾಡಬೇಕು ಅಂತ ಹೇಳಿ ಸೊ ಸ್ವಲ್ಪ ಸಮಯ ತಗೊಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಮಂತ್ ಎಂಡಿನ ಒಳಗಡೆ ನಿಮಗೆ PM ಕಿಸಾನ್ ಯೋಜನೆ 23ನೇ ಕಂತಿನ 2,000 ರೂಪಾಯಿ ಹಣ ಕೂಡ ಕ್ರೆಡಿಟ್ ಆಗುತ್ತೆ ಅಂತಲೂ ಹೇಳ್ಬೋದು. ಹಾಗಿದ್ರೆ ವೀಕ್ಷಕರೇ, ಯಾವೆಲ್ಲ ಕೆಲಸ ಮಾಡದೇ ಇದ್ರೆ ಖಂಡಿತ ನಿಮಗೆ ಹಣ ಬರಲ್ಲ, ಅದರ ಬಗ್ಗೆ ನೋಡ್ತಾ ಹೋಗೋಣ. ನಿಮ್ಮ ಖಾತೆಗೆ ಮುಂದಿನ ಕಂತಿನ ಹಣ ಬರಬೇಕಂದ್ರೆ ನೀವು ಈ ಒಂದು 3 ಕೆಲಸಗಳನ್ನ ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಇಲ್ಲಿ ಸರ್ಕಾರ ಕೂಡ ಹೇಳ್ತಾ ಇದೆ. ಮೊದಲನೇದಾಗಿ ಈ KYC. ಸೊ ಯಾರಾದರೂ ತಮ್ಮ PM ಕಿಸಾನ್ ಯೋಜನಾ ಖಾತೆಗೆ ಇನ್ನೂ ಕೂಡ KYC ಮಾಡದೇ ಇದ್ರೆ ತಕ್ಷಣ ಮಾಡಿಸ್ಕೊಳ್ಳಿ. ಇದು ಫೇಲ್ ಆಗಿದ್ರೆ ಹಣ ಕೂಡ ಬರಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಎರಡನೇದಾಗಿ ಲ್ಯಾಂಡ್ ಸ್ಲೀಡಿಂಗ್ ಅಂದರೆ ಸೊ ನಿಮ್ಮ ಆಧಾರ್ ಕಾರ್ಡ್ ಮತ್ತು PM ಕಿಸಾನ್ ಐಡಿಗೆ ನಿಮ್ಮ ಜಮೀನಿನ ಪಹಣಿ ಲಿಂಕ್ ಆಗಿರಬೇಕು. ಸ್ಟೇಟಸ್ನಲ್ಲಿ ಲ್ಯಾಂಡ್ ಸ್ಲೀಡಿಂಗ್ ನೋ ಅಂತ ಇದ್ದರೆ ಹಿಂದೆ ಕೃಷಿ ಇಲಾಖೆ ಭೇಟಿ ನೀಡಿ ನೀವು ಸರಿಪಡಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಏನಾದರೂ ಈ ಒಂದು ಲ್ಯಾಂಡ್ ಸ್ಲೈಡಿಂಗ್ನ ನೋ ಅಂತ ಬಂದರೆ ಖಂಡಿತ ನಿಮಗೆ ಹಣ ಬರಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಮೂರನೇದಾಗಿ ಆಧಾರ್ ಮತ್ತು ಬ್ಯಾಂಕ್ ಲಿಂಕ್. ಹೌದು, ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಮತ್ತು DBT ಆ್ಯಕ್ಟಿವ್ ಇರಲೇಬೇಕು ಅಂತಲೂ ಹೇಳ್ತಾ ಇದ್ದಾರೆ. ಈ ಕೆಲಸ ಆಗಿದ್ದರೆ ಮಾತ್ರ ಹಣ ಬರುತ್ತೆ, ಬಾರದಿದ್ದರೆ ನಿಮ್ಮ ಹಣ ರಿಜೆಕ್ಟ್ ಆಗುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಈ 3 ಅಪ್ಡೇಟ್ಗಳಲ್ಲಿ ಯಾವುದಾದ್ರೂ ಒಂದು ಅಪ್ಡೇಟ್ ಆಗಿಲ್ಲ ಅಂದರೆ ಖಂಡಿತ ನಮಗೆ 23ನೇ ಕಂತಿನ ಹಣ ಕೂಡ ಬರಲ್ಲ, ಇನ್ನು ಪೆಂಡಿಂಗ್ ಉಳಿದಿರುವಂತಹ ಕಂತಿನ ಹಣ ಕೂಡ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ಯಾರೆಲ್ಲ ರೈತ ಬಾಂಧವರಿದ್ದೀರೋ ಸೊ ದಯವಿಟ್ಟು ಈ ಒಂದು 3 ಅಪ್ಡೇಟ್ಗಳು ಆಗಿದಾವೆ ಇಲ್ವಾ ಅಂತ ಆದಷ್ಟು ಬೇಗ ಚೆಕ್ ಮಾಡ್ಕೊಳ್ಳಿ. ಹಾಗಿದ್ರೆ ವೀಕ್ಷಕರೇ, 23ನೇ ಕಂತಿನ PM ಕಿಸಾನ್ ಹಣ ಅಂದರೆ 2,000 ರೂಪಾಯಿ ಹಣ ಯಾವಾಗ ಬರುತ್ತೆ, ಆ ಡೇಟ್ ಯಾವುದಪ್ಪ ಅಂತ ನೋಡ್ತಾ ಹೋಗೋದಾದರೆ ರೈತರ ಕೇಂದ್ರ ಸರ್ಕಾರವು ಈಗಾಗಲೇ 23ನೇ ಕಂತಿನ ಹಣ ಬಿಡುಗಡೆ ಮಾಡಲು ಎಲ್ಲ ರೀತಿಯ ತಾಂತ್ರಿಕ ಸಿದ್ಧತೆಗಳು ಕೂಡ ಮಾಡಿಕೊಂಡಿದೆ ಅಂತಲೂ ಹೇಳ್ತಾ ಇದ್ದಾರೆ. ಕೃಷಿ ಇಲಾಖೆಯ ಮೂಲಗಳ ಪ್ರಕಾರ ಜೂನ್ ತಿಂಗಳ ಕೊನೆಯ ವಾರದಲ್ಲಿ ಅಥವಾ ಜುಲೈ ಮೊದಲ ವಾರದಲ್ಲಿ ಪ್ರಧಾನಮಂತ್ರಿಯವರು ದೇಶದ ಕೋಟ್ಯಾಂತರ ರೈತರ ಖಾತೆಗೆ ಏಕಕಾಲದಲ್ಲಿ ನೇರ ನಗದು ವರ್ಗಾವಣೆ ಅಂದರೆ ಡೆಬಿಟ್ ಮಾಡಲಾಗ್ತದೆ ಅಂತಲೂ ಹೇಳ್ತಾ ಇದ್ದಾರೆ. ಈ ಮೂಲಕ ನಿಮ್ಮ ಒಂದು ಹಣ ಕೂಡ ಖಂಡಿತವಾಗಿ ಬಂದೇ ಬರುತ್ತೆ. ಬಟ್ ಈ ಒಂದಿಷ್ಟು ಟರ್ಮ್ ಆ್ಯಂಡ್ ಕಂಡೀಷನ್ಗಳನ್ನ ನೀವು ಫಾಲೋ ಮಾಡಿದ್ರೆ ಖಂಡಿತ ನಿಮಗೆ 23ನೇ ಕಂತಿನ 2,000 ರೂಪಾಯಿ ಹಣ ಕೂಡ ಬರೋದು ಕನ್ಫರ್ಮ್ ಅಂತಲೂ ಹೇಳ್ಬೋದು.
ಅಷ್ಟೇ ಅಲ್ಲದೆ ವೀಕ್ಷಕರೇ, ಯಾರೆಲ್ಲ ರೈತ ಬಾಂಧವರು ಇನ್ನೂ ಕೂಡ ಪಿ ಎಂ ಕಿಸಾನ್ ಯೋಜನೆಯ ಒಂದು ಲೀಸ್ಟ್ನಲ್ಲಿ ಇಲ್ಲ ಅಂದರೆ, ಸೊ ಇಲಾಖೆಯು ಪಿ ಎಂ ಕಿಸಾನ್ ಅಧಿಕೃತ ವೆಬ್ಸೈಟ್ನಲ್ಲಿ ಹೊಸ ಬೆನಿಫಿಟ್ ಲೀಸ್ಟನ್ನು ಅಪ್ಡೇಟ್ ಮಾಡಿದೆ ಅಂತಲೂ ಹೇಳ್ಬೋದು. ನೀವು ಪಿ ಎಂ ಕಿಸಾನ್ ಪೋರ್ಟಲ್ಗೆ ಭೇಟಿ ನೀಡಿ ನಿಮ್ಮ ರಾಜ್ಯ ಮತ್ತು ಜಿಲ್ಲೆ, ತಾಲೂಕು ಮತ್ತು ಗ್ರಾಮಗಳನ್ನ ಸೆಲೆಕ್ಟ್ ಮಾಡಿದರೆ ನಿಮ್ಮ ಊರಿನ ಹೊಸ ರೈತರ ಪಟ್ಟಿ ಕೂಡ ಸಿಗುತ್ತೆ. ಅದರಲ್ಲಿ ನಿಮ್ಮ ಹೆಸರಿದೆಯಾ ಇಲ್ಲ ಅಂತ ಒಂದು ಮಾತ್ರ ಚೆಕ್ ಮಾಡಿಸ್ಕೊಳ್ಳಿ. ಆ ಒಂದು ಲೀಸ್ಟ್ನಲ್ಲಿ ನಿಮ್ಮ ಹೆಸರಿದ್ದರೆ ಖಂಡಿತ ನಿಮಗೆ 23ನೇ ಕಂತಿನ ಹಣ ಕೂಡ ಗ್ಯಾರಂಟಿ ನಿಮ್ಮ ಖಾತೆಗೆ ಬಂದು ಬೀಳುತ್ತೆ ಅಂತಲೂ ಹೇಳ್ಬೋದು. ಹಾಗಿದ್ರೆ ಯಾರೆಲ್ಲ ರೈತರ ಬಾಂಧವರಿದ್ರ ಈ ಒಂದಿಷ್ಟು ಅಪ್ಡೇಟ್ಗಳು ಆಗಿದಿವೆ ಇಲ್ವಾ? ಆಗಿದ್ರೆ ಎಸ್ ಅಂತ ಕಾಮೆಂಟ್ ಮಾಡಿ, ಇಲ್ಲ ಅಂದರೆ ನೋ ಅಂತ ಕಾಮೆಂಟ್ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ನಿಯಮ ಉಲ್ಲಂಘಿಸಿದವರಿಗೆ ಕಟ್ ಮಾಡಿ ಕೇವಲ ಅರ್ಹ ರೈತರಿಗೆ ಮಾತ್ರ 23ನೇ ಕಂತಿನ ಹಣ ನೀಡ್ತಿರುವ ಸರ್ಕಾರದ ಈ ಒಂದು ಹೊಸ ನಿಯಮದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಾಮೆಂಟ್ ಮುಖಾಂತರ ತಿಳಿಸಿ. ಈ ಮುಖ್ಯ ಮಾಹಿತಿಯು ನಿಮ್ಮ ಹಳ್ಳಿಯ ಎಲ್ಲ ರೈತ ಬಾಂಧವರಿಗೂ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ಹಿಂದೆ ಶೇರ್ ಮಾಡಿ. ಅಷ್ಟೇ ಅಲ್ಲದೆ ವೀಕ್ಷಕರ, ದಿನನಿತ್ಯದ ಇಂಥದೇ ನಿಖರ ಮಾಹಿತಿಗಾಗಿ ನಮ್ಮ ಯೋಜನಾ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ಹೊಸ ಸುದ್ದಿಗಳಲ್ಲಿ ಅಂತ ಹೇಳ್ತಾ ಧನ್ಯವಾದಗಳು.